ಕಾರ್ಗಿಲ್ ವಿಜಯ ದಿವಸ್ ಪ್ರತಿ ಜುಲೈ 26ರಂದು ನಾವೆಲ್ಲ ಭಾರತೀಯರು ಹೆಮ್ಮೆ ಪಡುವಂತಹ ದಿನ. ಈ ದಿನವನ್ನ ಕಾರ್ಗಿಲ್ ವಿಜಯ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಇವತ್ತು 25ನೇ ಕಾರ್ಗಿಲ್ ರಜತ ಮಹೋತ್ಸವ. ಪಾಕ್ ವಿರುದ್ಧ ಗೆದ್ದ ಯುದ್ಧಕ್ಕೆ 25 ವರ್ಷ. ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ದ್ರಾಸ್ನ ಕಾರ್ಗಿಲ್ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಅಂದ್ರೆ ಸಲ್ಲಿಸಲಿದ್ದಾರೆ, ಆಲ್ರೆಡಿ ದ್ರಾಸ್ ಆ ವಲಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮಗೆಲ್ಲ ನೆನಪಿರಬಹುದು 1999 ಜುಲೈ 26. ಬಹುತೇಕರು ನೋಡಿರ್ತಾರೆ. ಕಾರ್ಗಿಲ್ ವಿಜಯ ದಿವಸ್ ಯಾಕಾಗಿ ಆಚರಣೆ ಮಾಡ್ತೀವಿ ಅಂದ್ರೆ ಅದು ಒಂದು ರೀತಿಯಲ್ಲಿ ಕಾರ್ಗಿಲ್ ಯುದ್ಧನೂ ಇದೆಯಲ್ಲ, ನಮಗೊಂಥರ ಪಾಕಿಸ್ತಾನ ಮೋಸ ಮಾಡಿದ್ದು. ಹೌದು. ಅದಕ್ಕಿಂತ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನ ಜೊತೆ ಒಂದು ಉತ್ತಮ ಸಂಬಂಧವನ್ನ ಬೆಳೆಸಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನ ಪಡ್ತಾರೆ. ಹೋಗಿ ಬಂದಿದ್ರು ಅಂತ. ಪರ್ವೇಜ್ ಮುಷರಫ್ ಇವರು ಎಲ್ಲ ಅವ್ರ ಜೊತೆ ಎಲ್ಲ ಅಂದ್ರೆ ಒಂದು ಬಸ್ ಮೂಲಕ ಹೋಗ್ತಾರೆ ಆ ಕಡೆಗೆ. ಬಟ್ ಅವ್ರು ಮೋಸ ಮಾಡಿಬಿಡ್ತಾರೆ ನಮಗೆ. ಅಂದ್ರೆ ನಾವು ಆಮೇಲೆ ಯಾವತ್ತೂ ಕೂಡ ಪಾಕಿಸ್ತಾನ ನಂಬಿಕಸ್ಥ ದೇಶವಾಗಿ ಉಳಿಲೇ ಇಲ್ಲ, ಯಾರಿಗೂ ಉಳಿಲಿಲ್ಲ. ಈಗ ಏನೂ ಇಲ್ಲದೆ ಅವರೊಳಗೇನೆ ಸ್ವಲ್ಪ ತರ್ಕಗಳು ಶುರುವಾಗಿದೆ. ಯಾಕಂದರೆ 1947ರಲ್ಲಿ ನಾವು ಮತ್ತು ಅವರು ಒಂದೇ ಕಾಲಕ್ಕೆ ಸ್ವತಂತ್ರರಾದವು. ಅಲ್ಲಿಯ ಟಿ ವಿ ಚರ್ಚಾ ಕಾರ್ಯಕ್ರಮಗಳನ್ನ ನಾನು ನೋಡಿದ್ದೀನಿ. ಅದರಲ್ಲಿ ಅವರು ಹೇಳ್ತಾರೆ, ಭಾರತ ಎಲ್ಲಿಗೆ ತಲುಪಿದೆ, ಚಂದ್ರಲೋಕಕ್ಕೆ ತಲುಪಿದೆ, ಸೂರ್ಯನ ಅಂಗಳಕ್ಕೆ ನೆಗೀತಾ ಇದೆ, ಮಂಗಳ ಅಂಗಳಕ್ಕೆ ನೆಗೀತಾ ಇದೆ, ವಿಶ್ವದ ಪ್ರಬಲ 5ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ತಾ ಇದೆ, ಎಲ್ಲಿದ್ದೀವಿ ನಾವು ಅನ್ನುವಂಥ ಜಿಜ್ಞಾಸೆ ಅವರಲ್ಲೇ ಶುರುವಾಗಿದೆ. ಅವರಲ್ಲಿ ಕತ್ತೆಗಳನ್ನು ಮಾರುವಂಥ ಪರಿಸ್ಥಿತಿ ಬಂದಿದೆ ದುಡ್ಡಿಗಾಗಿ. ಕತ್ತೆಗಳನ್ನು ದೃಶ್ಯಾವಳಿ ನೋಡೋಣ ಬನ್ನಿ. ದ್ರಾಸ್, ಪ್ರಧಾನಿ ನರೇಂದ್ರ ಮೋದಿ.
ದ್ರಾಸ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹುತಾತ್ಮ ಯೋಧರಿಗೆ ಗೌರವ ನಮನ ಸಲ್ಲಿಸ್ತಾ ಇದ್ದಾರೆ. fallen soldiers and also laid wreaths as they laid down their lives to ಹುತಾತ್ಮ protect ಯೋಧರಿಗಾಗಿ our nation. ನಮನವನ್ನು ಸಲ್ಲಿಸ್ತಾ ಇದ್ದಾರೆ. In a short while from ದ್ರಾಸ್ನ now, ಕಾರ್ಗಿಲ್ Prime ಯುದ್ಧ Minister ಸ್ಮಾರಕಕ್ಕೆ Narendra ಭೇಟಿ Modi is ಕೊಟ್ಟಿದ್ದಾರೆ. also expected to deliver an address as the families of the Kargil bravehearts 25 ವರ್ಷಗಳ are ಕಾರ್ಗಿಲ್ at ಯುದ್ಧವನ್ನು ಗೆದ್ದು the Kargil War ಭಾರತ Memorial ಮತ್ತೊಮ್ಮೆ ಪಾಕಿಸ್ತಾನಕ್ಕೆ as the nation ಅದರದ್ದೇ celebrates ಭಾಷೆಯಲ್ಲಿ 25 ಉತ್ತರವನ್ನು years ಕೊಟ್ಟಿತ್ತು. of the ಆ ನಂತರ Kargil ಪ್ರತಿ victory. ವರ್ಷವನ್ನು ಕೂಡ ಜುಲೈ Lieutenant 26ರನ್ನ General Kadian, if I can come to you, ಕಾರ್ಗಿಲ್ sir, ವಿಜಯೋತ್ಸವನ್ನಾಗಿ ನಾವು on ಆಚರಿಸ್ತಾ ಇದ್ದೀವಿ. how our veterans speak ಇವತ್ತು ದೇಶದಾದ್ಯಂತ ಕಾರ್ಗಿಲ್ ವಿಜಯ ದಿವಸವನ್ನು ಭಾಳ ಹೆಮ್ಮೆಯಿಂದ ನಾವು ಆಚರಿಸ್ಕೊತಾ ಇದ್ದೀವಿ. ಇದು ಪಾಕಿಸ್ತಾನಕ್ಕೆ ಶತ್ರು ರಾಷ್ಟ್ರ ಅಂದರೆ ನಾವು ಹೇಗೆ ಪಾಕಿಸ್ತಾನದ ಜೊತೆ ಶಾಂತಿ ಸಂಧಾನಕ್ಕಾಗಿ ಹಸ್ತಲಾಘವವನ್ನು ಮಾಡೋದಕ್ಕೆ ಮುಂದಾಗಿದ್ವಿ, ಆದರೆ ತನ್ನ ಹಳೆಯ ಬುದ್ಧಿಯನ್ನು ಮತ್ತೆ ಪ್ರದರ್ಶಿಸಿದಂಥ ಪಾಕಿಸ್ತಾನ ಕಾಲು ಕೆದರಿ ಜಗಳಕ್ಕೆ ಬಂದಿತ್ತು. ಅದಕ್ಕೆ ಅದರದ್ದೇ ಆದ ರೀತಿಯಲ್ಲಿ ನಮ್ಮ ಸೈನಿಕರು ಮತ್ತು ನಮ್ಮ ದೇಶ ಉತ್ತರವನ್ನು ಕೊಟ್ಟಿತ್ತು. 1971ರಲ್ಲೂ ಕೂಡ ಬಾಂಗ್ಲಾದೇಶ ವಿಮೋಚನೆಯ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಭಾರತ ನೀಡಿತು. 90,000 ಸೈನಿಕರನ್ನು ಮೊಣಕಾಲಲ್ಲಿ ಕೂರಿಸಿ ಶರಣಾಗತಿಯಾಗುವಂತೆ ಮಾಡಲಾಗಿತ್ತು. ಆ ನಂತರ ಶರಣಾಗತಿ ಆಗಿರುವಂತಹ ಸೈನಿಕರನ್ನು ನಾವೇ ಸಾಕಬೇಕಾದಂಥ ಅನಿವಾರ್ಯತೆ ಉಂಟಾಗುತ್ತೆ ಅನ್ನೋ ಕಾರಣಕ್ಕಾಗಿ ವಾಪಸ್ ಅವರಿಗೆ ಬಿಟ್ಟು ಕೊಡಲಾಗಿತ್ತು. ಇದು ಭಾರತದ ಪಾಲಿಗೆ ಅತ್ಯಂತ ಹೆಮ್ಮೆಯ ದಿನ. ಅದರ ಜೊತೆಗೆ ಈ ದೇಶಕ್ಕಾಗಿ, ಈ ದೇಶದ ಒಳಿತಿಗಾಗಿ, ಈ ದೇಶದ ಸಂರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿ ಹುತಾತ್ಮರಾದಂಥ ವೀರ ಯೋಧರಿಗೆ 140 ಕೋಟಿ ಭಾರತೀಯರು ಕೂಡ ಹೃನ್ಮನಗಳಿಂದ ತಮ್ಮ ನಮನವನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಜೊತೆ ವಿಜಯ ಭಾಸ್ಕರ್ ಇದ್ದಾರೆ, ಏರ್ ಮಾರ್ಷಲ್, ನಿವೃತ್ತ ಏರ್ ಮಾರ್ಷಲ್ ವಿಜಯ ಭಾಸ್ಕರ್ ಅವರು. ಸರ್ ನಮಸ್ತೆ. ಇವತ್ತು 25ನೇ ಕಾರ್ಗಿಲ್ ವಿಜಯೋತ್ಸವ. ಭಾರತ ಭಾಳ ದಿಟ್ಟವಾಗಿ ಪಾಕಿಸ್ತಾನಕ್ಕೆ ಉತ್ತರ ಕೊಟ್ಟು ನಮ್ಮ ಶಕ್ತಿ ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ಪರಿಚಯಿಸಿದಂಥ ದಿನ. ಇವತ್ತು ದ್ರಾಸ್ ಸೆಕ್ಟರ್ನಲ್ಲಿ ನರೇಂದ್ರ ಮೋದಿಯವರು ಆ ಎಲ್ಲ ಹುತಾತ್ಮ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಆ ಸಂದರ್ಭವನ್ನು ನೀವು ಈಗಿನ ಗಳಿಗೆ ಮತ್ತು ಅವತ್ತು 25 ವರ್ಷಗಳ ಹಿಂದೆ ನಡೆದಂಥ ಘಟನಾವಳಿಗಳನ್ನು ಮೆಲುಕು ಹಾಕಿದಾಗ ಈಗಿನ ಜನ್ರೇಷನ್ಗೆ ಆ ವಿಚಾರದ ಬಗ್ಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಇದು ಮೈ ನವಿರೇಳುವಂಥ ದಿವಸ ನಮಗೆ ಇಡೀ ದೇಶಕ್ಕೆ ಇದು ಆಗಬೇಕಾಗಿದೆ. ಇದೇ ಸಿಂಪಲ್ ಮೆಸೇಜ್ ಹೇಳ್ಬೇಕು. ಇಡೀ ದೇಶ ಇದನ್ನು ಆಚರಿಸಬೇಕೆ ಬಿಟ್ಟರೆ ಈಗ ಸಿಂಪಲ್ ಆಗಿ ಹೇಳ್ಕೊಂಡು ಇವತ್ತೊಂದು ಲೋಕಲ್ IPL ಮ್ಯಾಚ್ ಹೆಂಗೆ ಸಂಭ್ರಮಿಸ್ತೀವೋ ಆ ಥರ ಹೆಂಗೆ ಸಂಭ್ರಮಿಸ್ತಿರೋ ಅದು ಇಡೀ ದೇಶ ಇವತ್ತು ಸಂಭ್ರಮಿಸಬೇಕಾಯಿತು. ಪ್ರಧಾನಮಂತ್ರಿಗಳು ಅಲ್ಲಿ ಹೋಗಿದ್ದಾರೆ, ಅದ್ಭುತ ಅದು. ಯಾಕೆಂದರೆ ಅವರು ಅದಕ್ಕೆ ಗೌರವ ಕೊಡ್ತಾ ಇದ್ದಾರೆ. ಇದು ಸ್ಪೆಷಲಾಗಿ 25ನೇ ವರ್ಷ ಸಿಲ್ವರ್ ಜೂಬ್ಲಿಗೇರು, ಅದಕ್ಕೆ ತಕ್ಕನಾಗಿ ಪ್ರೈಮ್ ಮಿನಿಸ್ಟರ್ ಹೋಗಿದ್ದಾರೆ. ಅದೇ ರೀತಿ ಇಡೀ ದೇಶ ಎಲ್ಲೆಲ್ಲೂ ಇದು ಆಗಬೇಕಾಗಿತ್ತು. ಅದು ಯೂತ್ಸ್ ಬಿಡಬೇಕು ಅದನ್ನು. ಖಂಡಿತ ನಾವು ಇವತ್ತು ಎಷ್ಟು ಖುಷಿಯಾಗಿ, ಎಷ್ಟು ಆರಾಮವಾಗಿ, ಎಷ್ಟು ಶಾಂತಿಯಾಗಿ, ಎಷ್ಟು ಮಜವಾಗಿದ್ದೀವಲ್ಲ, ಏನು ಕಾರಣ? ಅಲ್ಲಿ ಬಾರ್ಡ್ರಲ್ಲಿ ಜೀವಗಳು ಹೋಗ್ತಾ ಇದ್ದಾವೆ, ಇಲ್ಲಿ ಗೊತ್ತಾಗೋದಿಲ್ಲ. ಎಸ್ಪೆಷಲಿ ನಾವು ಇಲ್ಲಿ ಕನ್ನಡಿಗರು ತುಂಬಾನೇ ದೂರ ಇದ್ದೀವಿ. ಹೌದು. ಅದನ್ನ ಮೀಡಿಯಾನವರು ಎತ್ತಿ ತೋರಿಸ್ತಾ ಇದ್ದೀರಾ, ಇನ್ನೂ ಎತ್ತಿ ತೋರಿಸ್ಬೇಕು. ಆಚರಣೆಗಳು ಇನ್ನೂ ಜೋರಾಗಿ ಆಗಬೇಕು. ಇಲ್ಲ, ಖಂಡಿತವಾಗ್ಲೂ ಸರ್. ನೀವು ಹೇಳಿದ್ರಿ IPL ಗೆದ್ದಾಗ, 2020 ಕಪ್ ಗೆದ್ದಾಗ ಹೇಗೆ ಇಡೀ ದೇಶವೇ ಹೊರಗೆ ಬಂದು ಸಂಭ್ರಮಿಸುತ್ತೆ ಅಂಥ ಪ್ರಯತ್ನಗಳು ಯಾರೊಂದು ಒಬ್ಬರಿಂದ ಶುರುವಾಗುತ್ತೆ ನೋಡಿ. 1983ರಲ್ಲಿ ಕಪಿಲ್ ದೇವಿಂದ ಶುರುವಾಯಿತು. ಕೇವಲ 40 ವರ್ಷಗಳ ಅವಧಿಯಲ್ಲಿ ಕ್ರಿಕೆಟ್ ಅನ್ನೋದು ಎಲ್ಲಿಂದ ಎಲ್ಲಿಗೆ ಹೋಯಿತು. ಆಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇದಕ್ಕೆ ಅತಿ ಹೆಚ್ಚು, ಹಿಂದಿನವರು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ. ಆದರೆ
ನೀವು ಹೇಳಿದ್ರಲ್ಲ ಸಂಭ್ರಮೋಲ್ಲಾಸ ಹೆಂಗಿರಬೇಕು ಅಂತಂದರೆ, ಸಂಭ್ರಮ ಅಂತಂದರೆ ಅದನ್ನು ಯಾವ ರೀತಿ ಆಚರಿಸಬೇಕು ಅಂತಂದರೆ ಕಣ ಕಣ ರೋಮ ರೋಮದಲ್ಲಿ ನಮಗೆ ಭಾರತೀಯತೆಯ ಸ್ಪರ್ಶತೆ ಕಾಣಬೇಕಾಗಿದೆ. ನೀವು ಆರಂಭದಲ್ಲಿ ಮಾತನಾಡುವಾಗಲೇ ರೋಮಾಂಚಿತಗೊಂಡ್ರಿ, ಅದನ್ನು ನಮಗೆ ಅರ್ಥ ಆಗತ್ತೆ ನಿಮ್ಮ ಮನದಾಳದಲ್ಲಿರುವಂತಹ, ಆಮೇಲೆ ನಿಮ್ಮ ಮನದಾಳದಲ್ಲಿ ಏನೆಲ್ಲ ಇದೆಯೋ ಆ ದೇಶದ ಬಗೆಗಿನ ಅಪ್ಪಟ ಪ್ರೀತಿ ಗೌರವ, ಅದು ಪ್ರತಿಯೊಬ್ಬ ನಾಗರಿಕನಲ್ಲೂ ಕೂಡ 140 ಕೋಟಿ ಜನರಲ್ಲೂ ಕೂಡ ದೇಶದ ಬಗೆಗಿನ ಅಭಿಮಾನ ಖಂಡಿತವಾಗ್ಲೂ ಮುಂದೊಂದು ದಿನ ಬರುತ್ತೆ ಅನ್ನುವಂಥ ವಿಶ್ವಾಸ. ಅವತ್ತಿನ ವಿಚಾರಗಳನ್ನು ಗಮನಿಸೋದಾದರೆ ಸರ್, ಅವತ್ತು 25 ವರ್ಷಗಳ ಹಿಂದೆ ಕಾರ್ಗಿಲ್ ಯುದ್ಧ ಆದಂಥ ಸಂದರ್ಭ, ಯಾಕಂದರೆ ನಾವು ಕೂಡ ಒಂದು ಹಸ್ತಲಾಘವ ಚಾಚಿದ್ವಿ. ಆಮೇಲೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಸಾಕಷ್ಟು ಹೋಗಿ ಬಸ್ ಯಾನವನ್ನು ಮಾಡ್ತಾರೆ, ಬನ್ನಿ ನಾವು ಜೊತೆಯಾಗಿರೋಣ ಅಂತೇಳಿ. ಅಲ್ಲ, ಅದೇ ನನ್ನ ಕುತೂಹಲ. ವಾಜಪೇಯಿ ಅವರು ಹೋದಾಗ ಒಪ್ಕೊಂಡಿರುವಂತಹ ಪಾಕಿಸ್ತಾನ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಒಳನುಸುಳುವಿಕೆ, ಆ ನಂತರ ಯುದ್ಧ ಪ್ರಾರಂಭ ಆಯಿತು. ಯಾರೊಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಗೊತ್ತಾಗುತ್ತೆ ಪಾಕಿಸ್ತಾನದ ಆಕ್ರಮಣ ಆಗ್ತಾ ಇದೆ ನಮ್ಮ ಸೆಕ್ಟರ್ ಅಲ್ಲಿ ಅಂತ. ಇದನ್ನೇ ನಂಬಿಕೆ ದ್ರೋಹ ಅಂತ ಹೇಳೋದು. ನಾವು ಯಾರನ್ನ ನಂಬಬಾರ್ದು ಅಂಥವ್ರನ್ನ ನಂಬಿ ಒಂದು ಒಳ್ಳೆ ಮೆಸೇಜ್ ಕೊಡೋಕ್ಕೆ ಅಟಲ್ ಬಿಹಾರಿ ವಾಜಪೇಯಿ ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಪ್ರಧಾನಮಂತ್ರಿಗಳು ಕೂಡ ಆಗಿದ್ದರು. ಆ ಒಂದು ಒಳ್ಳೆ ಮೆಸೇಜಲ್ಲಿ ನಾವು 1947 ಮೊದಲೆಲ್ಲ ನಾವೆಲ್ಲ ಒಂದೇ ಆಗಿದ್ದವರು, ಈಗ ಬೇರೆ ಆಗಿದ್ದೀವಿ. ಈಗ ಅಣ್ಣ ತಮ್ಮಗಳ ಥರ ಒಂದೊಂದು ದಿವಸ ಹೊಡೆದಾಡ್ತೀವಿ, ಬಟ್ ಒಂದು ಒಳ್ಳೆ ಬಾಂಧವ್ಯ ಬೆಳೆಸೋಣ ಅನ್ನೋ ಒಂದು ಗುರಿ ಇಟ್ಕೊಂಡು ಪಾಪ ಅವರು ಮಾಡಿದರು. ಅವರು ಶಾಂತಿಗೋಸ್ಕರ ಮಾಡಿದರು. ಒದ್ದಾಡಿ ಯಾರೂ ಉದ್ಧಾರ ಆಗೋದಿಲ್ಲ, ಒಂದಾಗೋಣ ಅಂತ ಪಾಪ ಪ್ರಯತ್ನ ಮಾಡಿದರು. ಅದೇ ಪಾಕಿಸ್ತಾನ ಆ ನಂಬಿಕೆಗೆ ದ್ರೋಹ ಮಾಡಿ, ಇವರು ಈ ಥರ ಬಂದಿದ್ದಾರೆ, ಈಗ ಹೊಡಿಬೋದು ಅಂದರೆ ನಾನು ಕತ್ತಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ, ಒಂದಾಗೋಣ ಅಪ್ಕೊಳ್ಳ ಅಂತ ಇವ್ರು ತೆಗೆದುಬಿಟ್ಟು ಚುಚ್ಚಿಬಿಡ್ತಾರೆ. ಇದನ್ನು ಶಿವಾಜಿಗೆ ಹೋಲಿಸ್ಬೇಕು. ಶಿವಾಜಿ ಅದ್ಭುತವಾದ ಒಬ್ಬ ವಾರಿಯರ್, ಆಮೇಲೆ ಛತ್ರಪತಿ ಆಗಿದ್ದವರು. ಅವರು ಅಫ್ಜಲ್ ಖಾನ್ನ ಭೇಟಿ ಮಾಡೋಕೆ ಹೋದಾಗ ಎಷ್ಟು ಬುದ್ಧಿ, ಆ ಬುದ್ಧಿವಂತಿಕೆ ನಾವು ತೋರಿಸ್ಲಿಲ್ಲ. ಅದೇ ಬಂದಿತ್ತು ನಮ್ಮ ಹಿನ್ನೆಲೆ ಇದೆ. ಶಿವಾಜಿ ಅಂತ ಮಹಾನ್ ವ್ಯಕ್ತಿ, ಅವರು ರೆಡಿಯಾಗಿ ಹೋಗಿದ್ರು. ಒಬ್ಬರೇ ಹೋದ್ರು. ಅವನು ಅಫ್ಜಲ್ ಖಾನು 7 ಅಡಿ ಎತ್ತರದವನು, ಹೌದು, ಶಿವಾಜಿ ಪುಟಾಣಿ. ಆದರೆ ಒಪ್ಕೊಂಡಿಗೆ ಚುಚ್ಚಿದಾಗ ಒಳಗಡೆ ಅವರು ಹಾಕ್ಕೊಂಡಿದ್ರು ಕವಚನ. ಶಿವಾಜಿ ಅವ್ರದ್ದು ಒಂದು ಚಿಕ್ಕದು, ಅದು ಹೆಸರು ನಂಗೆ ಜ್ಞಾಪಕ ಬರ್ತಿಲ್ಲ, ತೆಗೆದು ವ್ಯಾಘ್ರನಖ, ಪರ್ಫೆಕ್ಟ್ ವ್ಯಾಘ್ರನಖ, ಅದನ್ನು ಡೈರೆಕ್ಟ್ ಹಾರ್ಟ್ಗಳಿಗೆ, ಅಂದ್ರೆ ಗೊತ್ತೇ ಆಗ್ಬಾರ್ದು ಅವ್ನಿಗೆ, ಅವ್ನು ಎಷ್ಟೇ ಪವರ್ಫುಲ್ ಇದ್ರೆ. ಕೈ ಹಿಂಗೆ ಮುಚ್ಕೊಂಡಿರ್ತಾರೆ, ಕೈ ಒಳಗಡೆ ಆ ಹುಲಿಯ ಉಗುರು ಥರ ಇರುತ್ತೆ, ಅದು ಮುಚ್ಕೊಂಡಿರ್ತಾರೆ. ಹೀಗೆ ಅಫ್ಜಲ್ ಖಾನ್ ಬರ್ತಾನೆ, ಅಫ್ಜಲ್ ಖಾನ್ ಅಪ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾನೆ. ಅಪ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಅಲ್ಲಿ ಅಂದರೆ ಇವರು ಕುಳ್ಳ ಇರ್ತಾರೆ ಸ್ವಲ್ಪ, ಹಿಂಗೆ ಹೊಡೆಯುವಂಥ ಪ್ರಯತ್ನಗಳಾಗೋದು. ಆಗ ಅವರು ಅಲ್ಲಿಂದಲೇ ಕಿಬ್ಬೊಟ್ಟೆಗೆ ಇದರಿಂದ ಚುಚ್ಚಿ ಅಫ್ಜಲ್ ಖಾನ್ ಡೈರೆಕ್ಟ್ ಟು ದ ಹಾರ್ಟ್, ಕಿಬ್ಬೊಟ್ಟೆಗೆ ಹೊಡೆದು ಬದುಕ್ಬಿಡ್ತಾನೆ. ಹಾರ್ಟ್ ಅಂತಾನೆ, ದ ಹಾರ್ಟ್ ಬ್ಲೀಡ್ಸ್ ಅಂದ್ರೆ ರಕ್ತ ಸ್ರಾವ ಸ್ಟ್ರಾಂಗ್ ಆದ್ರೂ ಬಿದ್ದೋಗ್ಬಿಡ್ತದೆ. ಸೊ ಅದು ಚಾಣಕ್ಯತನ. ಆಮೇಲೆ ಗೆರಿಲ್ಲಾ ಯುದ್ಧಗಳು ಕೂಡ ಒಂದೇ ಸಂದರ್ಭ. ನಿನ್ನೆ ಇದೇ ಮಾತಾಡ್ಕೊಳ್ತಾ ಇದ್ವಿ. ಅಂಬುಷು, ಗೊರಿಲ್ಲಾ ವಾರ್ಫೇರು, ನಮ್ಮ ಇತಿಹಾಸ ಯಾರಿಗೂ ಕೇಳಿದೆ ಪ್ರಶ್ನೆನ, ಯಾರು ನಮಗೆ ತೋರಿಸ್ಕೊಟ್ಟವ್ರು ಅಂತಂದಾಗ ಯಾರಿಗೂ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಅದರಲ್ಲಿ ತಲೆ ಕೆಡಿಸ್ಕೊಳ್ಕೋಲ್ಲ. ಬಟ್ ಶಿವಾಜಿ ವಾಸ್ ಅ ಮ್ಯಾನ್ ಹೂ ಬಿಲ್ಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಂಪೈರ್ ಇನ್ ದ ಕಂಟ್ರಿ ವಿತ್ ಸೇಮ್ ಇವ್ರು ಹೇಳಿದಾಗೆ ಗೊರಿಲ್ಲಾ ವಾರ್ಫೇರ್. ಅಲ್ಲ ವಿಜಯ್ ಸರ್, ನಮಗೆಲ್ಲ ಏನಂದ್ರೆ ನಾವು ಓದಿ ತಿಳ್ಕೊಳ್ಳೋದು, ಈ ಕಾರ್ಗಿಲ್ ವಿಜಯ್ ದಿವಸ ಯಾಕೆ ಆಚರಣೆ ಮಾಡ್ತೀವಿ, ಹೇಗಿತ್ತು ಆ ಸನ್ನಿವೇಶ ಅಂತ ಕಣ್ಣಾರೆ ನೋಡಿದವರು, ಅದನ್ನ ಸಾಕ್ಷಿ ಆದವರು. ಅಂದ್ರೆ 2 ತಿಂಗಳು ಹೋರಾಟ, ಒಂದು ಯುದ್ಧ ನಡೆದಾಗ ಪರಿಸ್ಥಿತಿ ಈಗ ನಾವು ನೋಡ್ತೀವಿ. ಈಗಿನ ರೀತಿ ನಾವು ಫಿನಾನ್ಷಿಯಲಿ ಕೂಡ ಬಹಳ ಸ್ಟ್ರಾಂಗ್ ಇರಲಿಲ್ಲ ದೇಶ. ವಿಚಾರಕ್ಕೆ ಸಂಬಂಧಪಟ್ಟ ಯಾಕಂದ್ರೆ ನಿಮಗೆ ಗ್ಲೋಬಲೈಸೇಷನ್ 91 ಆದ್ರೂ ಕೂಡ ಅದರ ಈಗ ಕರ್ನಾಟಕದಲ್ಲಿ ಈಗ ಬೆಂಗಳೂರು ಬೆಳೀತು, ದುಡ್ಡು ಬಂತು. ಈಗ ದುಡ್ಡಿನ ತೊಂದರೆ ಇಲ್ಲ, ದೇವರ ದಯೆಯಿಂದ ಬೇಕಾದಷ್ಟು ದುಡ್ಡಿದೆ, ನಮ್ಮ ಬೇಕಾದಷ್ಟಿದೆ, ಅತ್ಯಾಧುನಿಕ ಶಸ್ತ್ರಾಸ್ತ್ರ ಎಲ್ಲ ಇದೆ. ಯಾಕಂದ್ರೆ ಆಗ ನಮಗೆ 91 ಗ್ಲೋಬಲೈಸೇಷನ್ ಬಂದರೂ ಕೂಡ ಅದರ ಪರಿಣಾಮ ಬೀರೋದು 10 ವರ್ಷ ಕಳೆದ ನಂತರ, ಮಿನಿಮಮ್ 10 ವರ್ಷ. ಹಾಗಾಗಿ SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಇಲ್ಲಿ ಲಾಭ ಆಯಿತು ನಮಗೆ. ಈ 90s ಬೆಂಗಳೂರು ಬಿಟ್ಟು ಹೋದವರು, 90s ಬೆಂಗಳೂರು ಬಿಟ್ಟು ಹೋದವರು ಈಗೇನಾದ್ರೂ ಬಂದಾಗ ಕಳೆದೋಗ್ಬಿಡ್ತಾರೆ ಬೆಂಗಳೂರು ನೋಡ್ಬಿಟ್ಟು, ಎಲ್ಲವೂ ಏನಿದು ಬೆಂಗಳೂರು ಅಂತ ಅಂದ್ಬಿಟ್ಟು ಆ ಥರ ಸರ್. ಅಂದ್ರೆ ಆ ಸಂದರ್ಭದಲ್ಲಿ ಇದ್ದಂಥ ನಮ್ಮ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ತುಂಬಾ ವ್ಯತ್ಯಾಸಗಳಿದೆ. ಹೆಂಗೆ ಎದುರಿಸಬೇಕಾಗಿ ಬಂತು ಅಂತೇಳಿ ಆಗ ಎದುರಾದಂಥ ಸಮಸ್ಯೆಗಳು ಈಗ ನೋಡಿದ್ರೆ ಇದೇ ಪವರ್, ಎಕನಾಮಿಕ್ ಪವರ್ ಇದ್ರೆ ಇಕ್ವಿಪ್ಮೆಂಟ್ ಅಲ್ಲಿ ಇದ್ದಿದ್ರೆ, ಜೊತೆಗೆ ನಮ್ಮ ಈ ಫಾರ್ವರ್ಡ್ ಥಿಂಕಿಂಗ್ ಇದೆಯಲ್ಲ, ಈಗಿನ ಸರ್ಕಾರ
ನಿರ್ಭರ ಭಾರತ್, ಮೇಕ್ ಇನ್ ಇಂಡಿಯಾ, ಮೋದಿ ಅವರು ಮೇಕ್ ಇನ್ ಇಂಡಿಯಾ ಅಂತ 2014 ಹೇಳಿದಾಗ ನಾನು ಡೈರೆಕ್ಟ್ ಕಮ್ಯುನಿಕೇಟ್ ಮಾಡಿದೆ, ಡು ನಾಟ್ ಲಿಮಿಟ್ ಅವರ್ ಸೆಲ್ಸ್ ಟು ಮೇಕ್ ಇನ್ ಇಂಡಿಯಾ, ಗೋ ಫಾರ್ ಡಿಸೈನ್ ಇನ್ ಇಂಡಿಯಾ, ಡೆವಲಪ್ ಇನ್ ಇಂಡಿಯಾ, ಇನ್ವೆಂಟ್ ಇನ್ ಇಂಡಿಯಾ. ಅದಕ್ಕೆ ಇವತ್ತು ಇನೋವೇಷನ್ ಅಂತ ಅವ್ರ ಬಾಯಲ್ಲೂ ಜಾಸ್ತಿ ಬರ್ತಾ ಇರುತ್ತೆ. ಖಂಡಿತ. ಅವತ್ತು ನಮ್ಮ ಹತ್ರ ಅದೇ ಹಣ ಇದ್ದಿದ್ದು, ಅದೇ ಇನೋವೇಷನ್ ಬಗ್ಗೆ ಯೋಚನೆ ಮಾಡಿದ್ದಿದ್ರೆ ನಾವು 528 ಜನ ಸಾವನ್ನಪ್ಪದೇನೆ ಬರೀ 50 ಜನ ಬಲಿ ಕೊಟ್ಬಿಟ್ಟೇನೆ ಟೆಕ್ನಾಲಜಿ ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಅದನ್ನು ಗೆಲ್ಬೋದಿತ್ತು. ಅದೊಂದು ಮುಖ್ಯವಾದ ಅವತ್ತು. ಈಗಲೂ ಒಂದು ಬೇಸರ ಇರುವಂಥದ್ದು, ಸ್ವಲ್ಪ ಹೆಚ್ಚು ನಮ್ಮ ಸೈನಿಕರನ್ನು ನಾವು ಕೊಡಬೇಕಾಗಿ ಬಂತು ಅಂತೇಳಿ ನೀವು ಹೇಳ್ದಂಗೆ. ಅದು ಮೇನ್, ದಟ್ ವಾಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ನಮಗೆ ಅಂದರೆ ಆ ಸಂದರ್ಭದಲ್ಲಿ ನಾವು 528 ನಮ್ಮ ಅತ್ಯದ್ಭುತ ಸೈನಿಕರನ್ನು ಕಳ್ಕೊಂಡ್ಬಿಡ್ತೀವಿ. ಸರ್ ಹೇಳಿದಾಗೆ ಆಗಲೇ ನಮಗೆ ಅತ್ಯಾಧುನಿಕ ಉಪಕರಣ. ಈಗ ನೋಡಿ, ನಾವು ಇಸ್ರೇಲ್ ಬಗ್ಗೆ ಹೇಳ್ತಾ ಇದ್ವಿ, ಏನು ಎಂಥ ಡೋಮ್, ಯಾವುದೇ ಅಟ್ಯಾಕ್ ಆಗದಾಗೆ ರಕ್ಷಣೆ ಮಾಡೋದಕ್ಕೆ, ಮಿಸೈಲ್ಗಳು ಅಟ್ಯಾಕ್ ಮಾಡೋದಕ್ಕೆ, ಅಂಥದ್ದು 4 ಖರೀದಿ ಮಾಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಂದಾಗಿದ್ದಾರೆ. ರಕ್ಷಣೆ ಮಾಡೋದಕ್ಕೆ ಪಾಕಿಸ್ತಾನದಲ್ಲಿ 2, ಪಾಕಿಸ್ತಾನ ಗಡಿಯಲ್ಲಿ 2 ಮತ್ತು ಚೀನಾ ಗಡಿಯಲ್ಲಿ 2 ಅಂತೇಳಿ. ಅದು ಇದ್ದಿದ್ರೆ ನಮಗೆ ಇಷ್ಟು ನಾವು ಸೈನಿಕರನ್ನು ಕೂಡ ಕಳ್ಕೊತಾ ಇಲ್ಲ, ಆದ್ರೂ ಗೆದ್ದಿದ್ದೀವಿ ಅಂತ. ಬಟ್ ಅದಕ್ಕೆ ಸಿಮ್ಲಾ ಒಪ್ಪಂದ ಕೂಡ ಕಾರಣ ಆಗಿತ್ತ ಅಂದ್ರೆ ಗಡಿಯಲ್ಲಿ ಆ ಸಂದರ್ಭದಲ್ಲಿ ಯಾರು ನಮ್ಮ ಯೋಧರು ಇರ್ಲಿಲ್ಲ ಆ ಟೈಮನ್ನ. ಅದು ಒಂದು ಅನ್ರಿಟನ್ ಲಾ ಅಂತ ಇರುತ್ತೆ ಕೆಲವು ಸರಿ. ಈಗ ಇಬ್ರು ವೈರಿಗಳು ನಿಜ, ಬಟ್ ಇಂಥ ಟೈಮಲ್ಲವು ಮಲಗಿದಾಗ ಒಬ್ರಿಗೂ ಧರ್ಮ ಯುದ್ಧ ಅಂತ ಇದೆಯಲ್ಲ, ಹಳೆ ಕಾಲದ ಧರ್ಮ ಯುದ್ಧ ಅಂತ ಇತ್ತು. ಈಗ ಒಂದು ಸ್ವಲ್ಪ ಅನ್ನೋದು ಆ ಥರ ಇರುತ್ತೆ. ಈ ವಿಂಟರ್ ಸೀಸನಲ್ಲಿ ನಮಗೂ ಕಷ್ಟ ಆಗುತ್ತೆ, ನಿಮಗೂ ಕಷ್ಟ ಆಗುತ್ತೆ. ಇಂಥ ಟೈಮಲ್ಲಿ ನಿಮ್ಮ ಜಾಗದಲ್ಲಿ ನೀವು ಇದ್ಬಿಡಿ, ನಮ್ಮ ಜಾಗದಲ್ಲಿ ನಾವು ಇರೋಣ ಅಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. ಅದನ್ನೇ ಇವ್ರು ದುರ್ಬಳಕೆ ಮಾಡ್ಕೊ. ಅದನ್ನೇ ಹೇಳಿದ್ ನಂಬಿಕೆ ದ್ರೋಹ. ಯಾರು ಹೇಳ್ತಿದ್ದೇನೆ ಕೇಳಿಸ್ಕೊಂಡೆ, ಅದೇ ಪರಿಸ್ಥಿತಿಯನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ತುಂಬಾ ಎತ್ತರದ ಪ್ರದೇಶಕ್ಕೆ ಹೋದಾಗ ಅದನ್ನ ಬೇಗ ಸದೆ ಬಡಿಯಕ್ಕೆ ಆಗ್ಲಿಲ್ಲ. ಭಾರತ ಯಾವತ್ತು ಧರ್ಮ ಯುದ್ಧದ ಬಗ್ಗೆನೇ ಗಮನ ಹರಿಸೋದು. ರಾಜರ ನಡುವೆ ಯುದ್ಧ ಆದಾಗಲೂ ಕೂಡ, ಭಾರತದಲ್ಲಿ ರಾಜರ ನಡುವೆ ಯುದ್ಧ ಆದಾಗಲೂ ಕೂಡ ಧರ್ಮ ಯುದ್ಧ ಅಂದ್ರೆ ಅವನ ಬಳಿ ತಲ್ವಾರ್ ಅಥವಾ ಅವನ ಬಳಿ ಖಡ್ಗ ಇಲ್ಲದೆ ಇದ್ರೆ ಯುದ್ಧ ಮಾಡೋದಿಲ್ಲ. ಇವರು ಅವನಿಗೆ ಖಡ್ಗ ಕೊಟ್ಟು ಯುದ್ಧ ಮಾಡಬೇಕು, ಇಲ್ಲ ಬರೀ ಕೈ ಮಾಡೋಣ. ಆಮೇಲೆ ಹಿಂದ್ಗಡೆಯಿಂದ ಚುಚ್ಚೋಂಗಿಲ್ಲ. ಯಾವಾಗ ಮೊಘಲ್ ಎಂಟ್ರಿ ಆಗುತ್ತೆ ಇದೆಯಲ್ಲ, ನಮ್ಮ ಇಡೀ ಮೊಘಲ್ಸ್ ಅಂಡ್ ಬ್ರಿಟಿಷ್ ಅವರು ಒಟ್ಟಾರೆ ಗೆಲ್ಲಬೇಕು ಅಂತ. ನಮ್ಮಲ್ಲಿ ಹಂಗಿರ್ಲಿಲ್ಲ. ಆಮೇಲೆ ಅದಕ್ಕೆ ಅಲ್ವಾ ಶಿವಾಜಿ ಇದೆಲ್ಲ ಗೊರಿಲ್ಲಾ ವಾರ್ ಎಲ್ಲ ಶುರುವಾಗಿದ್ದು. ನೀವು ಈ ತರ ಇದ್ರೆ ನಾವು ಕೂಡ ಈ ತರ ಇದೀವಿ ಅನ್ನೋ ರೀತಿಯಲ್ಲಿ ಆಗಿದ್ದು. ಕರೆಕ್ಟ್ ಆಗಿ ಹೇಳಿದ್ರಿ. ಶಿವಾಜಿ ಸೆಡ್ ನಿಮ್ಮನ್ನ ಬೀಟ್ ಮಾಡ್ಬೇಕಂದ್ರೆ ಮುಳ್ಳಿನ ತೆಗಿಬೇಕು ಅಂತ ಹೇಳ್ಬಿಟ್ಟು, ನೀವು ನಮ್ಮನ್ನ ಅಪಧರ್ಮದಿಂದ ಅಥವಾ ಅಧರ್ಮದಿಂದ ನಮ್ಮನ್ನ ಮುಗಿಸ್ಕೊಂಡು ಬರ್ತಾ ಇದ್ದೀರಾ. ನಾನು ಅದನ್ನೇ ಉಪಯೋಗಿಸಿ ನಿಮ್ಮನ್ನೆಲ್ಲ ಮುಗಿಸ್ಬಿಟ್ಟು ನಾನು ಸೃಷ್ಟಿ ಮಾಡ್ತೀನಿ. ಔರಂಗಜೇಬ್ಗೂ ಏನೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಬಿಜಾಪುರ ಸುಲ್ತಾನ್ರಿಗೂ ಶಿವಾಜಿಗೆ ಏನು ಮಾಡ್ಲಿಕ್ಕಾಗಲಿಲ್ಲ. ಒಂದೊಂದೇ ಆಕ್ಯುಪೈ ಆತ ದೊಡ್ಡ ಆರ್ಮಿ ಏನಿಲ್ಲ ಶುರು ಮಾಡಿದಾಗ. ಎಲ್ಲ ಈ ಲೋಕಲ್ ಹುಡುಗರು ಸೇರಿಸ್ಕೊಂಡ್ಬಿಟ್ಟು ಗುಡ್ಡಗಾಡು ಜನರನ್ನೇ ಇದು ಮಾಡ್ತಾವೆ. ಅದನ್ನ ಮಾಡ್ಕೊಂಡು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿ. ಆಮೇಲೆ ಆ ಟೈಮಲ್ಲೂ ಕೂಡ ಈ ಜಾತಿ ಪದ್ಧತಿಗಳಿದೆಯಲ್ಲ ನಮಗೆ ಬಹಳ ಮಾರಕವಾಗಿ ಕಾಡ್ತಾ ಇತ್ತು. ಅದನ್ನೆಲ್ಲ ಮೀರಿ ಹಿಂದವಿ ಸಾಮ್ರಾಜ್ಯವನ್ನು ಕಟ್ಟೋದಿದೆಯಲ್ಲ, ಅದು ಸುಲಭದ ಮಾತಾಗಿರಲಿಲ್ಲ ಶಿವಾಜಿಗೆ. ಇವತ್ತು ನಾವು ನೋಡಿ ಶಿವಾಜಿ ಕಡೆ ತಿಳ್ಕೊಂಡ್ಬಿಟ್ವಿ. ಯಾಕಂದ್ರೆ ಈ ವಾಸ್ ಅ ವಾರಿಯರ್. ಇವತ್ತು ನಾವು ಕಲ್ತ್ಕೋಬೇಕು. ಮೋಸ್ಟ್ಲಿ ಈಗ ಇರೋ ಪ್ರಧಾನಮಂತ್ರಿಗಳು ಅದನ್ನ ಗೊತ್ತಿರುತ್ತೆ, ಅವರೇನು ಇದಲ್ಲ, ಅದನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ನೀವು ಹೊಡೆಯೋಕೆ ಮುಂಚೆ ನೀವು ಸ್ವಲ್ಪ ಹೊಡೆದು ನಾನು ಜಾಸ್ತಿ ಹೊಡಿತೀನಿ. ಈಗ ಏನು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಅದೆಲ್ಲ ಆಗಿದ್ದಾಗೇನೆ ಒಳಗಡೆ ಬಂದುಬಿಟ್ಟು ಹೊಡೆ ಹೋಗ್ತೀನಿ. ಅದೇ ಕಾರ್ಗಿಲ್ ಯುದ್ಧದಲ್ಲಿ ನಾವು ಇಂಟ್ರೂಡ್ ಮಾಡಲಿಲ್ಲ. ಅಂದರೆ ಅವಾಗ ನಮ್ಮ ಹೇಳಿದಾಗೆ ಎಕನಾಮಿಕಲಿ ನಾವು ಇನ್ನೂ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಆಮೇಲೆ ಇದು ಎಂಥದ್ದು ಶಸ್ತ್ರಾಸ್ತ್ರದಲ್ಲೂ ಸ್ವಲ್ಪ ಕಡಿಮೆನೇ ಇತ್ತು. ಬಟ್ ಅವ್ರಿಗೆ ಅಷ್ಟೊಂದು ಬೇಕಾಗ್ತಿರಲಿಲ್ಲ. ಆದ್ರೂ ನಾವು ಅಂದರೆ ನೀವು ತಪ್ಪು ಮಾಡಿದ್ರ, ನಾನು ತಪ್ಪು ಮಾಡೋದಿಲ್ಲ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ ಬಿಟ್ಟರೆ ನಾವು ಬಂದ್ಬಿಟ್ಟು ನಿಮ್ಮನ್ನು ಅಟ್ಯಾಕ್ ಮಾಡೋದಿಲ್ಲ ಅಂತ ತೋರಿಸ್ಕೊಡೋದಕ್ಕೆ ವಾಜಪೇಯಿ ಅವರು ಅಷ್ಟಕ್ಕೆ ಲಿಮಿಟ್ ಮಾಡಿಕೊಂಡ್ರು. ಅದರಿಂದನೂ ಕೂಡ ಇಷ್ಟು ಜಾಸ್ತಿ ಸಾವುಗಳದು. ಇಲ್ಲ ಅಂದಿದ್ರೆ ಅವತ್ತು ಇರೋ ಇಕ್ವಿಪ್ಮೆಂಟಲ್ಲಿ ಇರೋ ಶಸ್ತ್ರಾಸ್ತ್ರದಲ್ಲೂ ನಾವು ಮಾಡ್ಕೋಬೋದಿತ್ತು. ಸೊ ಪರಿಸ್ಥಿತಿ ತೊಗೊಂಡಿದ್ದು ಧರ್ಮದ ಹೆಸರಲ್ಲಿ ನಾವು ಸಾವು ನೋಡಿದ್ದಾಯ್ತು. ಅದು ಯಾವೆಲ್ಲ ಶಸ್ತ್ರಾಸ್ತ್ರಗಳ ಬಳಕೆ ಆಯ್ತು ಆಗ ನಾವು ನೋಡ್ತಾ ಇದ್ವಿ, ಮದ್ದು ಗುಂಡುಗಳ ಬಳಕೆ ಆಯ್ತು ಅಂತ. ಬಟ್ ನಮ್ಮ ಹತ್ರ ಈಗ ಮಿಸೈಲ್ಸ್ ಆ ತರ ಎಲ್ಲ ನಾವು ಕೇಳ್ತೀವಿ, ಆಗ ಏನು ಇರ್ಲಿಲ್ವಾ? ಇಲ್ಲ, ಎಲ್ಲ ಇತ್ತು. ಮಿಸೈಲ್ಸ್ ಇದ್ದಾಕ್ಷಣಕ್ಕೆ ಎಲ್ಲ ಕಡೆ ಮಿಸೈಲ್ಸ್ ಉಪಯೋಗಿಸೋದಕ್ಕಲ್ಲ. ಯಾವ ಇದಕ್ಕೆ ಯಾವನ್ನು ಉಪಯೋಗಿಸ್ಬೇಕಂತ ಒಂದೊಂದು ಲಿಮಿಟೇಷನ್ಸ್ ಇರುತ್ತೆ. ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರೇನು ಮಾಡಿದರು, ಪೀಕಲ್ಲಿ ಹೋಗ್ಬಿಟ್ಟು ಒಂದು ಚಿಕ್ಕ ಬಂಕರ್ಗಳು ಕೂತ್ಕೊಂಡ್ರು. ಅದನ್ನು ಪ್ರಿಸಿಷನ್ ಆಗಿ ನಾವು ಇವತ್ತು ಅಟ್ಯಾಕ್ ಮಾಡ್ಬೋದು, ಅವತ್ತೂ ಮಾಡ್ಬೋದಾಯ್ತು.
ನಾವು ಅಷ್ಟೊಂದು ದುರ್ಬಳಕೆ ಮಾಡ್ಕೊಳ್ಳಿಲ್ಲ. ಅವತ್ತು ಹೇಳ್ತಾ ಇದ್ದೀನಿ, ಅವತ್ತು ನಾವು ಇಡೀ ಅಸ್ತ್ರ ನಾವು ಉಪಯೋಗಿಸಿಲ್ಲ. ಆದಷ್ಟು ಧರ್ಮ ಯುದ್ಧದಲ್ಲೇ ಹೋಗೋಣ. ಯಾಕಂದರೆ ವಾಜಪೇಯಿ ವಾಸ್ ಅ ಪೊಯೆಟ್, ಕವಿಯವರು. ಆ ಕವಿ ಬುದ್ಧಿಯಿಂದನೇ ಹೋಗ್ಬಿಟ್ಟು ಪಾಕಿಸ್ತಾನಕ್ಕೆ ಎಪ್ಕೊಂಡು ಬಂದು ಮತ್ತೆ ಚುಚ್ಚಿಸ್ಕೊಂಡಿದ್ದು. ಬಟ್ ಅದನ್ನು ಅವ್ರು ಮುಂದುವರ್ಸ್ಕೊಂಡೋದೇ ಬಿಟ್ಟರೆ, ನೀವು ಹೊಡೆದಿದ್ಯಾ ನಾನು ವಾಪಸ್ ಹೊಡಿತೀನಿ ಅಂತ ಮಾಡಲ್ಲ. ನನ್ನ ಪ್ರದೇಶ ನಾವು ವಾಪಸ್ ಪಡ್ಕೊಳ್ಳೋಣ ಅಷ್ಟಕ್ಕೆ ನಾವು ಸೀಮಿತವಾದ ಬಿಟ್ಟರೆ ನಾವತ್ತು ಇನ್ನೂ ಅಗ್ರೆಷನ್ ತೋರಿಸ್ಬೋದಿತ್ತು. ಬಟ್ ಇಂಡಿಯಾ ಶೋಡ್ ಮ್ಯಾಚುರಿಟಿ. ಇಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಟೈಮಲ್ಲೇ ನಮಗೆ ಅಗ್ರೆಷನ್ ತೋರಿಸೋದಕ್ಕೆ ಅವಕಾಶ ಇತ್ತು. ನಾವು ಲಾವರ್ ಹತ್ರಕ್ಕೆ ಹೋಗಿದ್ವಿ, ಅವ್ರಿಗೆ ಹೇಳಿದ್ರು ಹೊಡೆದಾಕ್ ಬರ್ತೀವಿ ಅಂತೇಳಿ. ಆದರೆ ನಾವು ಒಂದು ಕಾನೂನನ್ನು ಪಾಲಿಸೋರು, ನಮ್ಮ ರಕ್ತದಲ್ಲಿ ಅದೊಂದಿದೆ. ನಾವು ಯಾವತ್ತೂ ಕೂಡ ಕಾನೂನಿನ ವಿರುದ್ಧವಾಗಿ ಹೋದವರಲ್ಲ. ಆದರೆ ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಗೆ ಗೆಲ್ಲಲೇಬೇಕು ಅನ್ನೋದು ಅನಿವಾರ್ಯತೆ ಬಂದಾಗ ಶಿವಾಜಿ ಥರ ಹೋಗ್ಬಿಡ್ಬೇಕು. ಶಿವಾಜಿ ಥರ ಅಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಸ್ ಅನದರ್ ಗ್ರೇಟ್. ಟುಡೇ ಸಲ್ಯೂಟ್ ಹಿಮ್. ಅವತ್ತು ಅವರ ಮುಂದಾಳತ್ವದಲ್ಲಿ ನಾವು ಆ ಜಯ ಸಾಧಿಸಿದ್ವಿ. ಒಬ್ಬ ಈಸ್ ಅ ಲಿಟಲ್ ಮಾಸ್ಟರ್ ಅಂತ. ಈ ವಾಸ್ ಫ್ಯಾಂಟಾಸ್ಟಿಕ್. ಬಟ್ ಅವರು ತುಂಬ ಶಾರ್ಟ್ ಟೈಮ್ ನಮಗೆ ಪ್ರಧಾನಮಂತ್ರಿಗಳಾಗಿದ್ದರು, ಅದೊಂದು ನೋವಿನ ವಿಷಯ. ಬಟ್ ಅವರೂ ಒಳ್ಳೆ ಲೀಡರ್ ಇರೋರು. ಪಾಕಿಸ್ತಾನ ಮತ್ತೆ ಯೋಚನೆ ಮಾಡೋಕ್ಕೆ ಹೋಗ್ತಿಲ್ಲ ಅವರೇ ಇದ್ದಿದ್ದರೆ. ಬಟ್ ಏನಂತ ಅಂದರೆ ಗೊತ್ತಲ್ಲ, ಹಿಸ್ಟ್ರಿ ಈಸ್ ಹಿಸ್ಟ್ರಿ. ಅವ್ರು ಹೇಗೋ ಹೊರಟೋದ್ರು, ಅದೆಲ್ಲರಿಗೂ ಗೊತ್ತಿರೋ ವಿಷಯ. ಅದನ್ನ ಇಲ್ಲಿ ಮಾತಾಡಿ ಏನು ಇದಿಲ್ಲ ಅನಿಸುತ್ತೆ. ಅಲ್ಲ, ನಾವು ನೆನ್ಪು ಮಾಡ್ಕೊಳ್ಬೇಕು ಅನ್ಸುತ್ತೆ, ಒಂದು ಚಿಕ್ಕ ಪ್ರಾಣಿಗೂ ನೋವು ಮಾಡದೇ ಇರೋರು ನಮ್ಮ ದೇಶ ಅಂತ ಬಂದಾಗ ಹೋರಾಡೋ ಸನ್ನಿವೇಶ, ತ್ಯಾಗ, ಬಲಿದಾನ, ಇದೆಲ್ಲವನ್ನೂ ಕೂಡ ನೆನಪು ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ಈ ಹೊತ್ತಲ್ಲಿ 528 ಜನ ಯೋಧರು ಕಳ್ಕೊಂಡಿದ್ದೀವಿ. ಆ ನೋವಿದೆ. ಬಟ್ ನಮ್ಮ ಪ್ರದೇಶ ನಮ್ಗೆ ಉಳಿಯುವಲ್ಲಿ ಅಥವಾ ನಾವೆಲ್ಲ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ನಮ್ಮ ಇಸ್ರೇಲಲ್ಲಿ ಗಂಡು ಮಕ್ಕಳಿಗೆ 3 ವರ್ಷ ತರಬೇತಿ, ಹೆಣ್ಣು ಮಕ್ಕಳಿಗೆ 2 ವರ್ಷ ತರಬೇತಿ, ಪ್ರತಿಯೊಬ್ಬರು ಕೂಡ ಭಾಗವಹಿಸಬೇಕು ಅನ್ನೋಂಥದ್ದು. ಭಾರತದಲ್ಲೂ ಕೂಡ ಅಂತ ಒಂದು ಆಲೋಚನೆ ನರೇಂದ್ರ ಮೋದಿ ಅವ್ರಿಗಿದೆ ಅಂತೇಳಿ. ಯಾಕಂದರೆ ನಮಗೆ ನೀವು ಹೇಳಿದ್ರಿ, ನಮಗಿಲ್ಲಿ ಗೊತ್ತಾಗಲ್ಲ, ನಾವಿಲ್ಲಿ ಸೇಫ್ ಇದ್ದೀವಲ್ಲ, ಆರಾಮಿದ್ದೀವಲ್ಲ, ದುಡಿತಾ ಇದ್ದೀವಲ್ಲ, ಟ್ಯಾಕ್ಸ್ ಕಟ್ತಾ ಇದೀವಲ್ಲ, ಎಲ್ಲ ಮಾತಾಡ್ತೀವಿ ನಾವು, ಭಾಳ ಈಸಿಯಲ್ಲಿ ಇದ್ದೀವಿ ನಾವು. ಆದರೆ ಆ ಪೇನ್ ಗೊತ್ತಾದಾಗ, ಬಹುಶಃ ಪೇನ್ ಅಂತಲ್ಲ, ಅದರ ಸ್ಯಾಕ್ರಿಫೈಸ್ ಮಾಡೋದು ಗೊತ್ತಾದಾಗ ಬಹುಶಃ ನೀವು ಹೇಳ್ದಂಗೆ ಮುಂದಿನ ದಿನಮಾನಗಳಲ್ಲಿ ಇದೆಲ್ಲವೂ ಕೂಡ IPL ಮ್ಯಾಚ್ ಗೆದ್ದಾಗ ಆಗುವಂಥ ಸಂಭ್ರಮ ಆದಿತ್ತು. ನಿಮಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಈಗ ಪ್ರತಿಯೊಬ್ಬರು ಕೂಡ 1-2 ವರ್ಷ ಸೈನ್ಯಕ್ಕಾಗಿ ಕೆಲಸ ಮಾಡಬೇಕಪ್ಪ ಅಂತೇಳಿ. ಅದು ನಮ್ಮ ದೇಶದಲ್ಲಿ ಸಾಧ್ಯ ಇಲ್ಲ. ಓಹೋ, ಯಾಕೆ ಅಂದರೆ ನಮ್ಮ ಪಾಪ್ಯುಲೇಷನ್ ಎಷ್ಟಿದೆ ಅಂತಂದರೆ, ನೀವು ಎರಡು ವರ್ಷ ಅಲ್ಲ, 2 ತಿಂಗಳು ಒಬ್ಬರಿಗೆ ಮಾಡೋಕೆ ಹೋದ್ರೂ ಸಹಿತ ಸಾಕಾಗೋದಿಲ್ಲ, ತುಂಬ ಹೋಗ್ಬಿಡುತ್ತೆ. ಸೊ ಅದನ್ನು ವೆಟ್ ಬಿ ಪ್ರಾಕ್ಟಿಕಲ್. 140 ಕೋಟಿ ಭಾರತೀಯರನ್ನ ನಾವು 2 ವರ್ಷ ಅಂತ ಅಂದ್ಬಿಟ್ರೆ ನೀವು ಲೆಕ್ಕ ಹಾಕ್ಬಿಡಿ, ಇಟ್ಸ್ ಇಂಪಾಸಿಬಲ್. ದಟ್ಸ್ ಬಿ ವೆರಿ ಓಕೆ. ಒಂದು ಅವತ್ತು ನಡೆದ ಘಟನಾವಳಿ ಬಗ್ಗೆ ಒಂದು ಡಾಕ್ಯುಮೆಂಟ್ ಇದೆ, ನೋಡೋಣ. डॉक्यूमेंट तोलनिंग पहाड़ पर दुश्मन के करीब 100 सैनिक थे। ये उनके द्वारा की गई एक गहरी घुसपैठ थी। वहां से दुश्मन NH-1 पर प्रभावशाली फायर डाल रहा था। 2 जुलाई की रात दोनों ही बटालियनों ने भिन्न भिन्न दिशाओं से हमला शुरू किया। लक्ष्य कठिन था पर असंभव नहीं। इस उत्तम गुस्सा की लड़ाई के बाद अंत 11 जुलाई टाइगर हिल की चोटी पर फिर से तिरंगा लहराया गया। उनके अदम्य साहस को देखते हुए 18 ग्रेनेडियर्स थे। ग्रेनेडियर योगेंद्र सिंह यादव को परमवीर चक्र और लेफ्टिनेंट बलवान सिंह को महावीर चक्र से सम्मानित किया गया। .4875 को उसके आसपास की चोटियों को कब्जा करने की जिम्मेदारी 13 जम्मू एंड कश्मीर राइफल 17 चार व 2 नागा को दी गई। तीनों ही बटालियनों ने 4 जुलाई से लेकर 7 जुलाई तक के लिए इस संघर्षपूर्ण मुकाबले में अलग अलग दिशाओं से हमला कर दुश्मन को मुंह तोड़ जवाब दिया। इस ऑपरेशन में 13 जम्मू एंड कश्मीर राइफल के कैप्टन विक्रम बत्रा ने साहस का नया अध्याय लिखते हुए अपने प्राणों को देश के नाम निछावर कर दिया। शहीदों की चिताओं पर लगेंगे हर बरस मिले। जय हिंद, मैं राइफलमैन अमित सिंह और मैं राइफलमैन जीवन श्रेष्ठ 7 बटालियन 11 गोरखा राइफल भारतीय सेना की तरफ से आप सभी का इस कारगिल वॉर मेमोरियल में हार्दिक स्वागत तथा अभिनंदन। और ये तस्वीरें कारगिल युद्ध और ये